ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಇವತ್ತು 13/7/2024 ಕೆಸೆಟ್ ನೋಟಿಫಿಕೇಷನ್ ಆಗಿದೆ. ಎಲ್ಲ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 2023ರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿತ್ತು. ಅದನ್ನು ಕೂಡ ರಿಸಲ್ಟನ್ನು ಬಿಡಲಾಗಿದೆ. ಇನ್ನೂ ಕೂಡ ಫೈನಲ್ ಲಿಸ್ಟ್ ಬಿಡಬೇಕು. ಇದರಲ್ಲಿ ಯಾರು ಎಲಿಜಿಬಲ್ ಆಗಿದ್ರಿ, ಸೊ ಅವರು ವೆರಿಫಿಕೇಷನ್ನ ಮುಗಿಸಿರ್ತೀರಿ, ಅದು ಓಕೆ. ನೆಕ್ಸ್ಟು ಇನ್ನೂ ಯಾರು ಎಲಿಜಿಬಲ್ ಆಗಿಲ್ಲಲ್ಲ, ಸೊ ಅವರು ಮತ್ತೆ ಈ ಒಂದು ಕೆಸೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡೋ ಮೂಲಕ ಮತ್ತೆ ಹೊಸದಾಗಿ ಸಿಲೆಬಸ್ಸನ್ನು ಮತ್ತೆ ನಾವು ಏನು ಮಾಡಬೇಕಾಗತ್ತೆ, ಓದ್ಕೊಳ್ಬೇಕಾಗತ್ತೆ. ಸೊ ಈ ಪರೀಕ್ಷೆಯ ಡೇಟು ಆಮೇಲೆ ಅದರದ್ದು ರಿಸಲ್ಟು, ಸೊ ಎಲ್ಲವನ್ನೂ ಕೂಡ ಈ ನೋಟಿಫಿಕೇಷನಲ್ಲಿ ಕೊಡಲಾಗಿದೆ. ಸೊ ಅದು ನೋಟಿಫಿಕೇಷನ್ ಸಂಬಂಧಪಟ್ಟಂಗೆ ನೀವು ನೋಡ್ಕೊಳ್ಬೋದು. ಅದೊಂದು PDF ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು ಏನು ಅಂತಂದ್ರೆ ಸಿಲೆಬಸ್ ಬಗ್ಗೆ. ಕೆಸೆಟ್ ಪರೀಕ್ಷೆ ಒಂದು ಜನರಲ್ ಪೇಪರ್ ಇರುತ್ತೆ. ಸೊ 50 ಪ್ರಶ್ನೆಗಳಿರ್ತವೆ ಕಂಪಲ್ಸರಿ ಅಂಥೇಳಿ. ಅವುಗಳಲ್ಲಿ 50 ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನು ಇರುತ್ತೆ. ಸೊ ಒಟ್ಟು 100 ಅಂಕಗಳಿಗೆ ಜನರಲ್ ಪೇಪರ್ ಇರುತ್ತೆ. ಇದಾದಮೇಲೆ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ. ಅದು ನಿಮ್ಮ ಒಂದು ಸಬ್ಜೆಕ್ಟು, ನೀವು MAದಲ್ಲಿ ಯಾವ ಸಬ್ಜೆಕ್ಟನ್ನ ತೆಗೆದುಕೊಂಡಿರ್ತೀರಿ, ಸೊ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪೇಪರ್ ಇರುತ್ತೆ. ಸೊ ಆ ಪೇಪರ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಅಂತ ನೋಡೋಣ. ಈಗ ನಾವು ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಕೆಸೆಟ್ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಸಿಲೆಬಸ್ಸನ್ನು ನೋಡಿದಾಗ ಮೊದಲಿಗೆ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಸಿಲೆಬಸ್ಸನ್ನು ಕೇಳಿದ್ದಾರೆ. ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಫಸ್ಟ್ ಒಂದು ಪಾಯಿಂಟ್ ಏನಾಗಿದೆ ಅಂದ್ರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತೇಳಿ. ಸೊ ಇದು ಭಾಳ ಬೇಸಿಕ್ಕಾಗಿ ಇರುವಂಥದ್ದು ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂಥೇಳಿ. ನೆಕ್ಸ್ಟ್ ಬರುವಂಥದ್ದು ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂಥೇಳಿ, ಇದು ಕೂಡ ಬೇಸಿಕ್ಕಾಗಿ ಇರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ ಅಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್ ಅಂಥೇಳಿ. ಆಮೇಲೆ ಗೇಮ್ ಥಿಯರಿ, ನಾನ್ ಕೋಆಪ್ರೇಟಿವ್ ಗೇಮ್ಸ್ ಅಂಥೇಳಿ. ಇನ್ನು ಮಾರ್ಕೆಟ್ ಸ್ಟ್ರಕ್ಚರ್ಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ ನೋಡಿ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅಂದರೆ ಇಲ್ಲಿ ಕಾಂಪಿಟೇಟಿವ್ ಆ್ಯಂಡ್ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ಗಳ ಬಗ್ಗೆ ಮತ್ತು ಅವುಗಳ ಒಂದು ಈಕ್ವಿಲಿಬ್ರಿಯಮ್ ಸಂಬಂಧಪಟ್ಟ ಹಾಗೆ, ಸಮತೋಲನಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆಮೇಲೆ ಫ್ಯಾಕ್ಟರ್ ಪ್ರೈಸಿಂಗ್ ಅಂತೇಳಿ ಉತ್ಪಾದನಾಂಗಗಳ ಒಂದು ಬೆಲೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಸಿಲೆಬಸ್ ಇರುವಂಥದ್ದು. ಇನ್ನು ಜನರಲ್ ಈಕ್ವಿಲಿಬ್ರಿಯಮ್ ಅನಲೈಸಿಸ್ ಅಂಥೇಳಿ. ಅದಾದಮೇಲೆ ನೆಕ್ಸ್ಟು ಫೋಕಸ್ ಮಾಡಿದ್ದು ಎಫಿಷಿಯನ್ಸಿ ಕ್ರೈಟೇರಿಯಾ ಅಂಥೇಳಿ. ಇಲ್ಲಿ ಪೆರೆಟೋ ಆಪ್ಟಿಮಿಲಿಟಿ ಕೋಲ್ಡಾ ಹಿಗ್ಸ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂಥೇಳಿ 3 ಕಾನ್ಸೆಪ್ಟ್ಗಳ ಬಗ್ಗೆ ಹೈಲೈಟ್ ಮಾಡಿದ್ದಾರೆ. ಒಂದು ಪೆರೆಟೋ, ಇನ್ನೊಬ್ಬರು ಕಾಲ್ಡೋರ್ ಅಂತ ಮತ್ತು ಹಿಗ್ಸ್ ಅಂತೇಳಿ ಇಬ್ಬರು ಒಂದು ಕಡೆ ಬರ್ತಾರೆ. ಆಮೇಲೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂಥೇಳಿ ಅದನ್ನು ಹೆಂಗೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಿಲೆಬಸ್ಸನ್ನು ಇಡಲಾಗಿದೆ. ಇದಾದಮೇಲೆ ವೆಲ್ಫೇರ್ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಫಂಡಮೆಂಟಲ್ ಥಿಯರಿಮ್ಸ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ ಅಂಥೇಳಿ ಸಿಲೆಬಸ್ ಇದೆ. ಇದಾದಮೇಲೆ ಸಿಮ್ಯಾಟ್ರಿಕ್ ಇನ್ಫಾರ್ಮೇಷನ್ ಸಂಬಂಧಪಟ್ಟಂಗೆ ಇದು ಸೆಲೆಕ್ಷನು ಆಮೇಲೆ ಮಾರಲ್ ಹೆಜಾರ್ಡ್ ಅಂಥೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ಈಗ ಹಿಂದಿನ ಒಂದು ಏನು ಕೆಸೆಟ್ ಸಿಲೆಬಸ್ಗೆ ಇದಕ್ಕೆ ಸ್ವಲ್ಪ ನಾವು ಡಿಫ್ರೆನ್ಸ್ ಇದೆ ಅಂತ ಅನಿಸಿದ್ರು ಕೂಡ ಅದೇ ಪಾಯಿಂಟ್ಸ್ಗಳನ್ನ ಸ್ವಲ್ಪ ಹೈಲೈಟ್ ಮಾಡಿ ನಿಮ್ಗೆ ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ
ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಹೈಲೈಟ್ ಆಗಿರುವಂಥದ್ದು ನೋಡಿದರೆ ನ್ಯಾಷನಲ್ ಇನ್ಕಮ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರ್ತವೆ. ಸೊ ಇದಾದಮೇಲೆ ಡಿಟರ್ಮೈನೇಷನ್ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂಥೇಳಿ ಕ್ಲಾಸಿಕಲ್ ಕೇನ್ಸನ್ ಅಪ್ರೋಚ್ಗಳು ಬರ್ತವೆ. ಸೊ ಅವ್ರಿಗೆ ಸಂಬಂಧಪಟ್ಟಂಗೆ ಇನ್ನು ಕನ್ಸಂಪ್ಷನ್ ಫಂಕ್ಷನ್ ನಿಮ್ಗೆ ಗೊತ್ತಿದೆ, ಅನುಭವದ ಬಿಂಬಕ, ಹೂಡಿಕೆ ಬಿಂಬಕ, ಇನ್ವೆಸ್ಟ್ಮೆಂಟ್ ಫಂಕ್ಷನು, ಇನ್ನು ಮಲ್ಟಿಫ್ಲಯರ್ ಗುಣಕ, ಅದಾದಮೇಲೆ ಡಿಮ್ಯಾಂಡ್ ಫಾರ್ ಮನಿ, ಎಸ್, ಸಪ್ಲೈ ಫಾರ್ ಮನಿ, ಆಮೇಲೆ ಮಾಡೆಲ್ ಅಪ್ರೋಚ್ ISLM ಅಂಥೇಳಿ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಇನ್ಫ್ಲೇಷನ್ ಆ್ಯಂಡ್ ಫಿಲಿಪ್ಸ್ ಕರ್ವ್ ಬಗ್ಗೆ ಕ್ವಶನ್ ಕೇಳ್ತಾರೆ ನೋಡಿ. ಫಿಲಿಪ್ಸ್ ಕರ್ವ್ ಬಗ್ಗೆ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಸಾಮಾನ್ಯವಾಗಿ ಬರುವಂಥ ಕ್ವಶನ್ ಇದು. ಫಿಲಿಪ್ಸ್ ಕರ್ವ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಇನ್ನು ಬಿಸ್ನೆಸ್ ಸೈಕಲ್ ಹೆಂಗಿರುತ್ತೆ, ಇನ್ನು ಮಾನಿಟರಿ ಆ್ಯಂಡ್ ಫಿಸಿಕಲ್ ಪಾಲಿಸಿ ಸಂಬಂಧಪಟ್ಟಂಗೆ, ನ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಆ್ಯಂಡ್ ಇಟ್ಸ್ ಕ್ರಿಟಿಕ್ಸ್ ಅಂಥೇಳಿ ಬರ್ತದೆ. ಸೊ ಇಷ್ಟೆಲ್ಲ ಏನಪ್ಪ ಅಂದ್ರೆ ಇದು ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಇರುವಂಥ ಸಿಲೆಬಸ್ ಇದು. ಇದಾದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟ ಹಾಗೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡೋದಾದ್ರೆ ಇಲ್ಲಿ ಪ್ರೊಬ್ಯಾಬಿಲಿಟಿ ಥಿಯರಿ ಅಂಥೇಳಿ, ಕಾನ್ಸೆಪ್ಟ್ಸ್ ಆಫ್ ಪ್ರೊಬ್ಯಾಬಿಲಿಟಿ, ಡಿಸ್ಟ್ರಿಬ್ಯೂಷನ್, ಮೊಮೆಂಟ್ಸ್, ಸೆಂಟ್ರಲ್ ಲಿಮಿಟ್ ಥಿಯರಿಮ್ಸ್ ಅಂಥೇಳಿ. ಇನ್ನು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರ್ಷನ್, ಕೋರಿಲೇಷನ್ ಇನ್ ಇಂಡೆಕ್ಸ್ ನಂಬರ್ಸ್. ಇದು ಆಲ್ಮೋಸ್ಟ್ ಸೆಕೆಂಡ್ PUC ಫಸ್ಟ್ PUC ಎಕನಾಮಿಕ್ಸ್ ಏನು ಸಿಲೆಬಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್. ಸೊ ಅಲ್ಲಿ ಈ ಒಂದು ಏನು ಕಾನ್ಸೆಪ್ಟ್ಗಳೆಲ್ಲ ಕವರ್ ಆಗ್ತವೆ. ಸೊ ಇದಾದಮೇಲೆ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳುವಂಥದ್ದು ಏನಂತಂದ್ರೆ ಇಲ್ಲಿ ನೋಡಿದಾಗ ಸ್ಯಾಂಪ್ಲಿಂಗ್ ಮೆಥಡ್ಸು ಆ್ಯಂಡ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂತಿದೆ. ಸೊ ಎಲ್ಲ ರಿಸರ್ಚಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಕೇಳ್ತಾರಂತಾಯಿತು. ಇನ್ನು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಸ್ ಆ್ಯಂಡ್ ಹೈಪೋಥಿಸಿಸ್ ಟೆಸ್ಟಿಂಗ್ ಅಂತ ಬರ್ತವೆ, ಎಸ್. ಇದಾದಮೇಲೆ ಲೀನಿಯರ್ ರಿಗ್ರೆಷನ್ ಮಾಡೆಲ್ಸ್, ಇವೆಲ್ಲ ಕ್ವಶನ್ಸನ್ನ ಕೇಳ್ತಾರೆ. ಐಡೆಂಟಿಫಿಕೇಷನ್ ಪ್ರಾಬ್ಲಮ್, ಎಸ್, ಪ್ರಾಬ್ಲಮ್ನ ಹೆಂಗೆ ಐಡೆಂಟಿಫಿಕೇಷನ್ ಮಾಡಬೇಕಾಗತ್ತೆ ಅನ್ನೋದು. ಇದು ಸಿಮಿಲ್ಟೇನಿಯಸ್ ಇಕ್ವೇಷನ್ ಮಾಡೆಲ್. ಸೊ ಇದೊಂದು ಸ್ಪೆಸಿಫಿಕ್ ಆಗಿದೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸಲ್ಲಿ ಹೇಳೋದು. ಇನ್ನು ಡಿಸ್ಕ್ರೀಟ್ ಚಾಯ್ಸ್ ಮಾಡೆಲ್ಸ್. ಆಮೇಲೆ ನೆಕ್ಸ್ಟು ಟೈಮ್ ಸೀರೀಸ್ ಅನಲೈಸಿಸ್ ನೋಡಿ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟ ಕ್ವಶನ್ಸ್ನ ಕೇಳ್ತಿರ್ತಾರೆ. ಟೈಮ್ ಸೀರೀಸ್ ಅನಲೈಸಿಸ್ ಬಗ್ಗೆ ಕ್ವಶನ್ಸನ್ನ ಕೇಳ್ತಿರ್ತಾರೆ. ಇದಾದಮೇಲೆ ಕೇಳುವಂಥದ್ದು ಅಂತಂದ್ರೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂತೇಳಿ. ಸೊ ಇಲ್ಲಿ ಸೆಟ್ಸು, ಫಂಕ್ಷನ್ಸು ಆ್ಯಂಡ್ ಕಂಟಿನ್ಯೂಟಿ, ಸೀಕ್ವೆನ್ಸು, ಸೀರೀಸ್ ಅಂಥೇಳಿ ಬರ್ತವೆ. ಇನ್ನು ಡಿಫರೆನ್ಸಿಯಲ್, ಆಮೇಲೆ ಇಟ್ಸ್ ಅಪ್ಲಿಕೇಶನ್ಸ್ ಅಂಥೇಳಿ ಬರ್ತವೆ. ಸೊ ಲೀನಿಯರ್ ಅಲ್ಜಬ್ರಾ, ಆಮೇಲೆ ವೆಕ್ಟರ್ ಸ್ಪೇಸಸ್ ಅಂಥೇಳಿ. ನೆಕ್ಸ್ಟು ಸ್ಟ್ಯಾಟಿಕ್ ಆಪ್ಟಿಮೈಜೇಷನ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಅಂಥೇಳಿ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾಡೆಲ್ ಅಂತೇಳಿ ಇದೊಂದು ಲೀನಿಯರ್ ಪ್ರೋಗ್ರಾಮ್ ಇದು. ಸೊ ಇದಕ್ಕೆ ಸಂಬಂಧಪಟ್ಟ ಕ್ವಶನ್ಸನ್ನು ಕೇಳಿದ್ದಾರೆ. ಇನ್ನು ಡಿಫ್ರೆನ್ಸ್ ಆ್ಯಂಡ್ ಡಿಫ್ರೆನ್ಸಿಯಲ್ ಈಕ್ವೇಷನ್ಸ್ ವಿತ್ ಅಪ್ಲಿಕೇಶನ್. ಸೊ ಇದು ಕೂಡ ಇಲ್ಲಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಕ್ವಶನ್ಸ್ ಬಂದರೆ ಆಲ್ಮೋಸ್ಟ್ ಅವೆಲ್ಲ ಡಿಫಿಕಲ್ಟ್ ಕ್ವಶನ್ಸ್ಗಳೇ ಆಗಿರ್ತವೆ. ಸೊ ಇವುಗಳ ಬಗ್ಗೆ ಜಾಸ್ತಿ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನೋದು ಈ ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸು ಮತ್ತು ಒಂಥರ ಲಾಜಿಕಲ್ ಸ್ಟಡಿ, ಲಾಜಿಕಲ್ ಅನಾಲಿಸಿಸ್ ಇರುವಂಥದ್ದು. ಸೊ ಹಾಗಾಗಿ ಇದರಲ್ಲಿ ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ. ನಾನು ನೆಕ್ಸ್ಟ್ ನೋಡಿದಾಗ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಸೊ ಇದು ಬಹಳ ವಿಶೇಷವಾಗಿರುವಂಥದ್ದು. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅನ್ನೋದು ಈಗ NEP ಸಿಲೆಬಸ್ಸಲ್ಲೂ ಕೂಡ ಅದ್ರ ಬಗ್ಗೆ ಬಹಳನ ಕೊಟ್ಟಿದ್ದಾರೆ ವಿಷಯವನ್ನು. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ಸ್ ಆ್ಯಂಡ್ ಅನಲೈಟಿಕಲ್ ಟೂಲ್ಸ್ ಅಂಥೇಳಿ. ಇನ್ನು ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಎಸ್. ಆಮೇಲೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡರ್ ಇಂಪರ್ಫೆಕ್ಟ್ ಕಾಂಪಿಟೇಷನ್, ಎಸ್. ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಇದು ಆಲ್ಮೋಸ್ಟ್ ಬೇಸಿಕ್ಕಾಗಿ ಇಂಡಿಯನ್ ಎಕನಾಮಿಕ್ ಅನಲೈಸಿಸ್ ಒಳಗೂ ಕೂಡ ನಾವು ಇದು ಕಲಿತೀವಿ. ಇದನ್ನು
ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತೇಳಿ, ಕಂಪೋಸಿಷನ್, ಇಕ್ವಿಲಿಬ್ರಿಯಮ್ ಆ್ಯಂಡ್ ಡಿಸ್ಇಕ್ವಿಲಿಬ್ರಿಯಮ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತೇಳಿ ಕೂಡ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಎಕ್ಸ್ಚೇಂಜ್ ರೇಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಥಿಯರೀಸ್, ಇನ್ನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಂಡ್ ನೆಕ್ಸ್ಟು ಗ್ರೇನ್ಸ್ ಫ್ರಮ್ ಟ್ರೇಡ್, ಟರ್ಮ್ಸ್ ಆಫ್ ಟ್ರೇಡ್ ಮಲ್ಟಿಫ್ಲೈಯರ್ ಅಂತೇಳಿ ಬರುತ್ತೆ. ಇನ್ನು ಟೆರಿಫ್ ಆ್ಯಂಡ್ ನಾನ್ ಟೆರಿಫ್ ಬ್ಯಾರಿಯರ್ಸ್ ಟು ಟ್ರೇಡ್, ಡಂಪ್ಲಿಂಗ್. ಸೊ ಇದು ಇದೆ ಕಾನ್ಸೆಪ್ಟು. ನೆಕ್ಸ್ಟು ಗ್ಯಾಟ್, WTO ಆ್ಯಂಡ್ ರೀಜನಲ್ ಟ್ರೇಡ್ ಬ್ಲಾಕ್ಸ್, ಟ್ರೇಡ್ ಪಾಲಿಸಿ ಇಶ್ಯೂಸ್. ಸೊ WTO ಮತ್ತು ಗ್ಯಾಟ್ ಇವೆಲ್ಲ ಒಂದೇ. ಅದು ಆ್ಯಕ್ಚುಲಿ ಮೊದಲು ಸ್ಟಾರ್ಟಿಂಗ್ ಇದ್ದದ್ದು ಗ್ಯಾಟು, ಅದಾದಮೇಲೆ WTO ಅದರದ್ದು ಹೊಸ ನಾಮಕರಣ ಆಗಿರುವಂಥದ್ದು. ಇನ್ನು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, ಅದಾದಮೇಲೆ ವರ್ಲ್ಡ್ ಬ್ಯಾಂಕ್ ಸಂಬಂಧಪಟ್ಟಂಗೆ ಇದು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಇಷ್ಟೊಂದು ಸಿಲೆಬಸ್ನ ಕವರಪ್ ಮಾಡಿದೆ ಅಂತ ಆಯಿತು. ಸೊ ಇಷ್ಟು ನೋಡಿ ಸಿಲೆಬಸ್ಸು ಕಡಿಮೆ ಅನಿಸಿದ್ರು ಕೂಡ ಸೊ ತಕ್ಕ ಮಟ್ಟಿಗೆ ನಾವು ಓದಲೇಬೇಕಾಗಿರುವಂಥ ಕೆಲವೊಂದು ಮೇನ್ ಕಾನ್ಸೆಪ್ಟ್ಗಳಿವೆ. ಸೊ ನೆಕ್ಸ್ಟು ಪಬ್ಲಿಕ್ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಇದರೊಳಗೆ ಏನು ಜಾಸ್ತಿ ಬರುವಂಥದ್ದಂದ್ರೆ ಮಾರ್ಕೆಟ್ ಫೇಲ್ಯೂರ್ ಮತ್ತು ರೆಮಿಡಿಯಲ್ ಮೆಜರ್ಸ್. ಓಕೆನಾ, ಅದಕ್ಕೆ ಏನು ಫೇಲ್ಯೂರ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟ ಪರಿಹಾರ ವಿಧಾನಗಳು ಮತ್ತು ಅಳತೆಗಳನ್ನು ಬರ್ತವೆ. ಸೊ ಇನ್ನು ಸೆಮೆಟ್ರಿಕ್ ಇನ್ಫಾರ್ಮೇಷನ್ ಸಂಬಂಧಪಟ್ಟಂಗೆ ಪಬ್ಲಿಕ್ ಗೂಡ್ಸ್ ಮತ್ತು ಎಕ್ಸ್ಟರ್ನಲಿಟೀಸ್ ಅಂತೇಳಿ ಬರ್ತವೆ. ಇದಾದಮೇಲೆ ರೆಗ್ಯುಲೇಷನ್ ಆಫ್ ಮಾರ್ಕೆಟ್, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ವೆಲ್ಫೇರ್. ಸೊ ನೆಕ್ಸ್ಟು ಪಬ್ಲಿಕ್ ರೆವಿನ್ಯೂ, ಇವೆಲ್ಲ ಟ್ಯಾಕ್ಸ್ ಸಿಸ್ಟಮ್ ಸಂಬಂಧಪಟ್ಟಂಗೆ ಇದೆ. ಇದು ಅಷ್ಟು ಕಾನ್ಸೆಪ್ಟ್ ಏನಾಗಿದೆ, ಟ್ಯಾಕ್ಸ್ ಸಂಬಂಧಪಟ್ಟ ಹಾಗೆಯೇ ಇದೆ. ಪಬ್ಲಿಕ್ ರೆವಿನ್ಯೂ ಅಂದರೆ ಟ್ಯಾಕ್ಸ್, ನಾನ್ ಟ್ಯಾಕ್ಸ್ ರೆವಿನ್ಯೂ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಪ್ರೋಗ್ರೆಸಿವ್ ಆ್ಯಂಡ್ ನಾನ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್, ಇನ್ಸಿಡೆನ್ಸ್ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ ಟ್ಯಾಕ್ಸೇಷನ್. ಸೊ ಇನ್ನು ನೆಕ್ಸ್ಟು ಆಫ್ಟರ್ ದಿ ಪಬ್ಲಿಕ್ ರೆವಿನ್ಯೂ ವಿಲ್ ಗೋ ಟು ನೌ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್. So public expenditure and revenue are the very important concepts in public economics. So we need to focus on it. And public debt and its management, and public budget and budget multiplier antide. So ಇನ್ನೊಂದು fiscal policy and its implications. ಸೊ ಇದು ಪಬ್ಲಿಕ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಇಷ್ಟು ಸಿಲೆಬಸ್ಸನ್ನು ಇಟ್ಟಿದ್ದಾರೆ ಅಂತಾಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತೇಳಿ. ಸೊ ಮನಿ ಆ್ಯಂಡ್ ಬ್ಯಾಂಕಿಂಗ್ ಕೂಡ ಒಂದು 5-6 ಪಾಯಿಂಟ್ಗಳನ್ನು ಕವರಪ್ ಮಾಡಲಾಗಿದೆ. ಇಲ್ಲಿ ಕಾಂಪೋನೆಂಟ್ಸ್ ಆಫ್ ಮನಿ ಸಪ್ಲೈ, ಆಮೇಲೆ ಸೆಂಟ್ರಲ್ ಬ್ಯಾಂಕ್ ಅಂದರೆ RBI, ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕ್ಗಳು ನಿಮ್ಗೆ ಗೊತ್ತಿದೆ. ನೆಕ್ಸ್ಟು ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ವರ್ಕಿಂಗ್ ಆಫ್ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿಗೆ ಸಂಬಂಧಪಟ್ಟ ಹಾಗೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಓಕೆ, ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಇಟ್ಸ್ ರೆಗ್ಯುಲೇಷನ್ಸ್ ಅಂತೇಳಿ ಕಾನ್ಸೆಪ್ಟ್ ಇರುವಂಥದ್ದು. ಸೊ ಇದು ಮನಿ ಆ್ಯಂಡ್ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ. ಇನ್ನು ಮೇನ್ ಇರುವಂಥದ್ದು ಇನ್ನೊಂದು ಪ್ರಮುಖ ಏನು ಸಿಲೆಬಸ್ ಇರುವಂಥದ್ದು ಯಾವುದಂದ್ರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಯು ಶುಡ್ ನಾಟ್ ಯೂಸ್ ಬೋತ್ ವರ್ಡ್ಸ್ ಈಕ್ವಲಿ, ಓಕೆನಾ. ನೆಕ್ಸ್ಟು ಥಿಯರೀಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟು, ಇಲ್ಲಿ ಬರ್ತಾರೆ ಯಾರು, ಆ್ಯಡಮ್ ಸ್ಮಿತ್ ಬರ್ತಾರೆ, ರಿಕಾರ್ಡೋ, ಮಾರ್ಕ್ಸ್ ಮತ್ತು ಸಿಂಪಿಟರ್, ರೋಸ್ಟೋ, ಆಮೇಲೆ ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್, ಬಿಗ್ ಪುಷ್ ಅಪ್ರೋಚ್ ಅಂತೇಳಿ ಒಂದು ಬರುತ್ತೆ ಕಾನ್ಸೆಪ್ಟ್ ಇಲ್ಲಿ. ಇದಾದಮೇಲೆ ಮಾಡೆಲ್ಸ್ ಆಫ್ ಎಕನಾಮಿಕ್ ಗ್ರೋತ್. ಆ್ಯಕ್ಚುಲಿ ಎಕನಾಮಿಕ್ ಡೆವಲಪ್ಮೆಂಟ್ಸ್ದು ಅವ್ರು ಹೇಳಿದರೆ ಇಲ್ಲಿ ಎಕನಾಮಿಕ್ ಗ್ರೋತ್ ಬಗ್ಗೆಯೂ ಕೂಡ ಬೇರೆ ಬೇರೆ ಇದೆ. ಅವ್ರು ಯಾರಂದರೆ ಹೆರಾಲ್ಡ್ ಡೋಮರ್ ಮಾಡೆಲ್ ಅಂತ ಬರುತ್ತೆ, ಸೋಲೋ ಮಾಡೆಲ್ಲ, ರಾಬಿನ್ಸನ್ನ, ಇನ್ನು ಕಾಲ್ಡರ್ ಮಾಡೆಲ್ ಅಂತೇಳಿ ಬರ್ತವೆ. ಸೊ ಇನ್ನು ಟೆಕ್ನಿಕಲ್ ಪ್ರೋಗ್ರೆಸ್ ಬಗ್ಗೆ ನೋಡೋದಂದ್ರೆ ಇಲ್ಲಿ ಕಂಟಿನ್ಯೂ ಇದೆ ನೋಡಿ ಟೆಕ್ನಿಕಲ್ ಪ್ರೋಗ್ರೆಸ್ ಬಗ್ಗೆ, ಡಿಸೆಂಬರ್ ಆ್ಯಂಡ್ ಸೊ ಇವು ಕಂಟಿನ್ಯೂ ಇದೆ. ಸೊ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟು ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಇಲ್ಲಿ ಏನಿದೆ, ಇವು ಅಂತೂ ಇಂಡಿಕೇಟರ್ಸ್ ನಿಮ್ಗೆ ಗೊತ್ತಿದೆ. ಅವು SBI ಆಗಿರ್ಬೋದು,
ಇವೆಲ್ಲ ಇದೆ. ಸೊ ಪವರ್ಟಿ ಆ್ಯಂಡ್ ಇನ್ಇಕ್ವಾಲಿಟೀಸ್, ಸೊ ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಆ್ಯಂಡ್ ಸೋಷಿಯಲ್ ಸೆಕ್ಟರ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಹೆಲ್ತ್ ಎಜುಕೇಷನ್ ಜೆಂಡರ್ ಅಂತೇಳಿ ಇವು ಇದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಇಷ್ಟು ಸಿಲೆಬಸ್ಸನ್ನು ಕವರ್ ಮಾಡಲಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ 9ನೇದು ಇಲ್ಲಿ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಆ್ಯಂಡ್ ಡೆಮೋಗ್ರಫಿ ಅಂತೇಳಿ. ಇದನ್ನು ಎಕನಾಮಿಕ್ಸಲ್ಲಿ ನಾವು ಕೇವಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಷ್ಟೇ ಅಂತಲ್ಲ, ಅದ್ರ ರಿಲೇಟೆಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಬಗ್ಗೆ ಕೂಡ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಹಂಗಾರೆ ಏನಿದೆ ಅಂದರೆ ಎನ್ವಾರ್ಮೆಂಟ್ ಆ್ಯಸ್ ಅ ಪಬ್ಲಿಕ್ ಗೂಡ್ ಆ್ಯಂಡ್ ಮಾರ್ಕೆಟ್ ಫೇಲ್ಯೂರ್, ಕೂಸ್ ಥಿಯರಿ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಆ್ಯಂಡ್ ಇವೆಲ್ಲ ಕ್ರೈಟೇರಿಯಾ ಬರ್ತವೆ. ಇವ್ಯಾಲ್ಯೂಯೇಷನ್ ಆಫ್ ಎನ್ವಾರ್ಮೆಂಟಲ್ ಗೂಡ್ಸ್ ಆ್ಯಂಡ್ ಥೇರೀಸ್ ಆಫ್ ಪಾಪ್ಯುಲೇಷನ್ಸ್ ಅಂತ ಥೇರೀಸ್ ಇದ್ದಾವೆ ಕೆಲವೊಂದು. ಕಾನ್ಸೆಪ್ಟ್ಸ್ ಆ್ಯಂಡ್ ಮೇಜರ್ಸ್, ಫರ್ಟಿಲಿಟಿ, ಸೊ ಇವೆಲ್ಲ ಮೋಟಲಿಟಿಯನ್ನು ಬರ್ತವೆ. ಸೊ ನೆಕ್ಸ್ಟು ಏಜ್ ಸ್ಟ್ರಕ್ಚರ್, ಡೆಮೋಗ್ರಫಿಕ್ ಡಿವಿಡೆಂಟ್ ಆ್ಯಂಡ್ ಲೈಫ್ ಟ್ರೇಬಲ್ ಆ್ಯಂಡ್ ಮೈಗ್ರೇಷನ್, ಲಾಸ್ಟು ವಲಸೆ ಅಂತೇಳಿ ಇವೆಲ್ಲ ಕಾನ್ಸೆಪ್ಟ್ ಇಲ್ಲಿ ಕವರಪ್ ಆಗುವಂಥದ್ದು. ಮೇ ಬಿ ಇನ್ನು ಲಾಸ್ಟ್ ಸಿಲೆಬಸ್ಗಿರುವಂಥದ್ದು ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಇಂಡಿಯನ್ ಎಕನಾಮಿ. ಸೊ ಇಂಡಿಯನ್ ಎಕನಾಮಿ ಆಲ್ಮೋಸ್ಟ್ ಏನು ಮೇಲ್ಗಡೆ ನಾವು ಹೇಳಿದ್ವಲ್ಲ, ಸೊ ಎಲ್ಲವೂ ಕೂಡ ಒಳಗೊಂಡಂತೆ ಕೆಲವೊಂದು ಮೇನ್ ಸ್ಪೆಸಿಫಿಕ್ಕಾಗಿ ಕಾನ್ಸೆಪ್ಟ್ ಬಗ್ಗೆ ಹೇಳುವಂಥದ್ದು. ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ ಆ್ಯಂಡ್ ಪ್ಯಾಟರ್ನ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಹೇಳಿ. ಇನ್ನು ನೆಕ್ಸ್ಟು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಪ್ಯಾಟರ್ನ್ ಸ್ಟ್ರಕ್ಚರ್ ಆಫ್ ಗ್ರೋತ್ ಆ್ಯಂಡ್ ಮೇಜರ್ ಚಾಲೆಂಜಸ್, ಪಾಲಿಸಿ ರೆಸ್ಪಾನ್ಸಸ್ ಆ್ಯಂಡ್ ಇಂಡಸ್ಟ್ರಿ ಅಂದರೆ ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ 3 ಸೆಕ್ಟರ್ಗಳ ಬಗ್ಗೆ ಸಪ್ರೇಟ್ ಕ್ವಶನ್ಸ್ಗಳನ್ನು, ಅದು ಎಲ್ಲನೂ ಕೂಡ ಸೇಮ್ ಇದೆ ಎಲ್ಲ ಕಡೆಯೂ. ಪ್ಯಾಟರ್ನ ಸ್ಟ್ರಕ್ಚರ್ ಸೊ ಕಾಮನಾಗಿ ಕೇಳಲಾಗಿದೆ. ಚಾಲೆಂಜಸ್, ಪಾಲಿಸಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲನೂ ಕೂಡ ಸೇಮ್ ಇದೆ. ಈ 3 ಕಾನ್ಸೆಪ್ಟ್ ಸೇಮ್ ಇವೆ, ಓಕೆನಾ. ಆದರೆ 3 ಸೆಕ್ಟರ್ಗಳು, ದೇರ್ ಆರ್ 3 ಸೆಕ್ಟರ್ಸ್ ಇನ್ ಇಂಡಿಯನ್ ಎಕನಾಮಿ. ಸೊ ಹಾಗಾಗಿ ಅವು 3 ಕೂಡ ಇವೆ. ಇನ್ನು ರೂರಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಇಶ್ಯೂಸ್, ಚಾಲೆಂಜಸ್ ಆ್ಯಂಡ್ ಪಾಲಿಸಿ ರೆಸ್ಪಾನ್ಸಸ್ ಅದು ಕೂಡ ಇದೆ. ಇನ್ನು ಅರ್ಬನ್ ಡೆವಲಪ್ಮೆಂಟ್ ಇಲ್ಲಿ ಕೂಡ ಹಾಗೆ ನೋಡಿ, ರೂರಲ್ ಮತ್ತು ಅರ್ಬನ್ ಎರಡು ಕೂಡ ಕವರ್ ಅಪ್ ಮಾಡಲಾಗಿದೆ. ಲಾಸ್ಟ್ ಇರೋದು ಫಾರಿನ್ ಟ್ರೇಡ್. ಸೊ ಸ್ಟ್ರಕ್ಚರು, ಡೈರೆಕ್ಷನ್, ಸೊ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕೂಡ ಇದೆ ನೋಡಿ, BOP ಅಂತೇಳಿ. ಇದು ಆಲ್ಮೋಸ್ಟ್ ಟ್ರೇಡ್ ಪಾಲಿಸಿ. ಸೊ ಎಲ್ಲ ಸಿಲೆಬಸ್ಸನ್ನು KCET ಎಕ್ಸಾಮ್ಗೆ ಇಟ್ಟಿದ್ದಾರೆ. ಸೊ ಈ ಸಿಲೆಬಸ್ಸಲ್ಲಿ ಆಲ್ಮೋಸ್ಟ್ ಸಿಲೆಬಸ್ಸು ಮತ್ತೊಂದು ಯಾವ ಪರೀಕ್ಷೆ ಅಂತಂದರೆ PU ಲೆಕ್ಚರರ್. ಎಕನಾಮಿಕ್ಸಲ್ಲಿ ನಾವು ಸ್ಪೆಸಿಫಿಕ್ಕಾಗಿ PU ಲೆಕ್ಚರರ್ ಸಂಬಂಧಪಟ್ಟಂತೆ ನಾವು ಸ್ಟಡಿ ಮಾಡೋದಾದರೆ ಈ ಸಿಲೆಬಸ್ ಭಾಳ ಅಂದರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಸಿಲೆಬಸ್ ಒಂದು ಸಲ ನೀವು KCET ಅಂತ ಓದ್ಕೊಂಡ್ಬಿಟ್ರೆ PU ಲೆಕ್ಚರರ್ ಪೋಸ್ಟಿಗೆ ಕೂಡ ನೀವು ಆರಾಮಾಗಿ ಫೇಸ್ ಮಾಡ್ಬೋದು. ಸೊ ಇದು ಸಿಲೆಬಸ್ ಸಂಬಂಧಪಟ್ಟಂಗಾಯಿತು. ಸೊ ನಾನು ನೆಕ್ಸ್ಟು ಟಾಪಿಕ್ ವೈಸ್ ಏನಿದೆ ಇಡೀ ಸಿಲೆಬಸ್ ಏನು ಟಾಪಿಕ್ ವೈಸ್ ಇದೆ, ಸೊ ಅದನ್ನು ಟಾಪಿಕ್ ವೈಸನ್ನು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ.